ಅಯ್ಯಯ್ಯೋ ಅಬ್ಬಾ, ನನ್ ಕೈಯಲ್ಲಿ ಹಾಗೆಲ್ಲ ನಾಟಕ ಮಾಡಕ್ಕಾಗಲ್ಲ. ನೀವು ದೊಡ್ಡ ನಟಿ, ನೀವ್ ನಾಟಕ ಮಾಡ್ತೀರಾ, ಆದ್ರೆ ನಾನು ನಾಟಕ ಮಾಡಕ್ ಗೊತ್ತಿಲ್ದೆ 108 ಏಟ್ ತಿಂತಾ ಇದ್ದೀನಿ. ಅಬ್ಬಾ, ನಾನ್ ನಿಮ್ ತರ ಎಲ್ಲ ನಾಟಕ ಮಾಡ್ತೀನಿ ಅಂತ ಇನ್ನು ನನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ? ಅಯ್ಯೋ ಸುಭದ್ರಾ, ಸ್ವಲ್ಪ ತಾಳ್ಮೆಯಿಂದ ಇರೇ. ಅಯ್ಯೋ, ಆ ತಾಳ್ಮೆನೆ ಅದಕ್ಕೆ, ಆ ತಾಳ್ಮೆನೆ ನನ್ನ ಹತ್ರ ಇಲ್ಲ. ಇಲ್ಲಿವರೆಗೂ ನಿಮ್ಮನ್ನ ಕಾಡಲ್ ಸಿಂಹ ತರ ಗರ್ಜನೆ ಮಾಡೋದ್ ನೋಡಿ ನೋಡಿ ಅಭ್ಯಾಸ ಆಗಿತ್ತು. ಈಗ ನೀವು ಸರ್ಕಸ್ ಅಲ್ಲಿರೋ ಸಿಂಹದ ಹಾಗೆ ಬಾಲ ಮುದುರ್ಕೊಂಡಿದ್ದೀರಾ. ಅದನ್ನ ನೋಡಕ್ಕೆ ಆಗ್ತಿಲ್ಲ ಅದಕ್ಕೆ. ಇಲ್ಲಿ ನೋಡು ಸುಭದ್ರಾ, ಸಿಂಹ ಎಲ್ಲೇ ಇದ್ರೂನು ಅದು ಸಿಂಹನೇ. ಅದಕ್ಕೆ ಕಾಡಾದ್ರೇನು ಸರ್ಕಸ್ ಆದ್ರೇನು ಅದು ಅಂದ್ಕೊಂಡ್ರೆ ಎಲ್ಲ ಕಡೆನೂ ಅದಕ್ಕೆ ಕಾಡೇನೆ. ಅಯ್ಯಯ್ಯೋ ಅಮ್ಮಮ್ಮ, ಅಯ್ಯಯ್ಯಮ್ಮಮ್ಮ, ನನ್ ಕೈಲಾಗಲ್ಲ ಅದಕ್ಕೆ. ನಾನು ಹೊರಡ್ತೀನಿ. ಎಲ್ಲಿಗೆ ಹೊರಟೆ? ನನ್ ತವ್ರ ಮನೆಗೆ ಹೋಗ್ತೀನಿ. ಇಲ್ಲಿ ನೋಡು, ಇವತ್ತು ನೀನ್ ಹೋದ್ರೆ ನಾಳೆ ನಾನು ಆ ಪರಿನ ಮನೆಯಿಂದ ಒದ್ದು ಆಚೆ ಓಡಿಸಿದ್ಮೇಲೆ ನೀನ್ ಮತ್ತೆ ಗಂಟು ಮೂಟೆ ಎಲ್ಲ ಹೊತ್ಕೊಂಡು ಇಲ್ಲಿ ಬಂದು ನಿಲ್ಬಾರ್ದು. ಆಮೇಲೆ ನಾನ್ ನಿನ್ನ ಒಳಗಡೆ ಬಿಡೋದಿಲ್ವಲ್ಲ, ಯೋಚಿಸಿ ತೀರ್ಮಾನ ಮಾಡು. ಅದ್ಕೆ ನಾಳೆ ನಾನ್ ಬಂದ್ರೆ ನೀವು ನನ್ನ ಒಳಗ್ ಬಿಡಲ್ವಾ? ಏನೇ ಆದ್ರೂ ನಾನು ಈ ಮನೆ ಸೊಸೆ ತಾನೇ. ಮತ್ತೆ ಓಡ್ ಹೋಗ್ತಿದೀಯಲ್ಲ, ಓಡು. ಗೋ, ಗೆಟ್ ಲಾಸ್ಟ್, ಗೋ. ಅದ್ಕೆ ಇಲ್ಲಿ ನೋಡಿ, ಅವಸರ ಪಡ್ಬೇಡಿ. ಹೌದು, ಆ ಪರಿನ ಏನ್ ಮಾಡ್ತೀರಾ ನೀವು? ಕೇಳು, ಇವತ್ತಿಂದ ಅವಳು ಎಲ್ಲ ಆಟನೂ ಕ್ಲೋಸ್. ನಾಳೆಗೆ ಅವಳಿಗೆ ದೊಡ್ಡ ಆಟಂ ಬಾಂಬೆ ಇಟ್ಟಿದ್ದೀನಿ. ಅಯ್ಯೋ, ನಾಳೆನೆ ಅವಳಿಗೆ ಎಂಡ್ ಕಾರ್ಡ್. ಅದ್ಕೆ ಅದೇನಂತ ಹೇಳ್ಬಾರ್ದಾ? ಅದಾದ್ಮೇಲೆ ನಾನು ಹೋಗೋದ ಬೇಡವಾ ತೀರ್ಮಾನ ಮಾಡ್ತೀನಿ. ಅದ್ಕೆ ಅವರೆಲ್ಲ ಬರ್ತಾರಾ? ಖಂಡಿತ ಬರ್ತಾರೆ. ಪರಿಗೆ ಒಂದು ಗತಿ ಕಾಣಿಸ್ತಾರೆ. ಸರಿ ಅದ್ಕೆ, ಹಾಗಾದ್ರೆ ನಾ ಇಲ್ಲೇ ಇರ್ತೀನಿ. ಅಯ್ಯೋ, ಕಣ್ ತಂಪು ಮಾಡೋ ಕಾರ್ಯಕ್ರಮನ ನಾನು ನೋಡ್ಬೇಕು. ಈಗ ನನ್ನ ನಂಬ್ತೀಯಾ? ನಂಬ್ತೀನದ್ಕೆ. ನಿಮ್ಮ ನಂಬ್ತೀನೋ ಇಲ್ವೋ, ನಾಳೆ ಬರೋರ್ನ ನಂಬ್ತೀನಿ. ನಾಳೆ ಪರಿ ಪಾಡು ನಾಯಿ ಪಾಡೆ. ಅರ್ಜುನ್ ಫೈಲ್ನ ಬಿಟ್ಟು ಆಫೀಸಿಗೆ ಹೋಗಿದ್ದಾನೆ. ಒಂದ್ ವೇಳೆ ಬೇಕಾಗಿಲ್ಲ ಅಂತ ಬಿಟ್ಟು ಹೋಗಿರ್ತಾರೇನೋ. ಪರಿ, ಅದನ್ ಕಿವಿಯಿಂದ ತೆಗಿ. ಏನಂಟಿ? ಅದಕ್ಕೆ ಇದು ಮುಖ್ಯವಾದ ಫ್ರೆಂಡ್ಸ್ ಎಲ್ಲ ನಿನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಬೇಗ ನಿನ್ನ ಕೆಳಗ್ ಬರಕ್ ಹೇಳಿದ್ದಾರೆ. ಬಾ. ಏನಿದ್ದಕ್ಕಿದ್ ಹಾಗೆ? ಇಲ್ಲಿ ಹಾಗೆ ದಿಢೀರ್ ಅಂತ ನಡೆಯುತ್ತೆ. ಬೇಗ ಹೊರಟು ಕೆಳಗ್ ಬಾ. ಅತ್ತೆ ಫ್ರೆಂಡ್ಸ್ ಬರ್ತಿದಾರಾ? ಖಂಡಿತ ಏನೋ ಒಂದು ಒಳ್ಳೆ ಸಂಚಿದೆ. ಪರಿ ಜೋಪಾನ. ನನಗಾಗಿ ಟೈಮ್ ಸ್ಪೆಂಡ್ ಮಾಡಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದು ಹೆಂಗೋ ನನ್ ರೂಟಲ್ಲೇ ಹೋಗಿ ದೊಡ್ಡ ಕುಳಾನೆ ಹಿಡ್ದಿದ್ಯಾ ಕಣೆ. ಸಾರಿ ಸರೋಜಾದೇವಿ, ನಾವೆಲ್ಲ ಫಾರಿನ್ ಟೂರ್ಗೆ ಹೋಗಿದ್ದಾಗ ನಿನ್ ಮಗನ್ ಮದ್ವೆ ಇಟ್ಕೊಂಡಿದ್ದೆ, ಅದಕ್ಕೆ ನಮಗ್ ಬರಕ್ಕಾಗ್ಲಿಲ್ಲ. ಅದಕ್ಕೆ ಈಗ ಬಂದ್ವಿ. ಹೌದು, ಕರಿ ನಿನ್ ಸೊಸೆನಾ. ನೀ ಎಂತ ದಂತದ ಗೊಂಬೆ ಹಿಡ್ದಿದ್ಯಾ, ನಾವು ನೋಡ್ತೀವಿ. ಶೋರ್ ಅದಕ್ಕೆ ತಾನೇ ನಾನು ನಿಮ್ಮನ್ನೆಲ್ಲ ಕರೆದಿದ್ದು. ಅವಳನ್ನ ಕರ್ಕೊಂಡು ಬಂದು ನಿಮ್ ಮುಂದೆ ತುಂಬಿದ ಸಭೆಯಲ್ಲಿ ಕೂರಿಸ್ತೀನಿ. ನೀವೇ ಮಾರ್ಕ್ಸ್ ಹಾಕಿ. ಏನು, ನಮ್ಮ ಮುಂದೆನೆ ತಂದು ಕೂರಿಸ್ತೀಯಾ? ಅಂದ್ರೆ ಅವಳು ನಮ್ಮ ಮುಂದೆನೆ ಕೂರ್ತಾಳ? ಇದೇನು ಸರೋಜಾ, ಹೊಸ ಕತೆ ತರ ಇದೆ. ನೀನು ಅತ್ತೆ, ಅವಳು ಸೊಸೆ, ಹಾಗೆಲ್ಲ ನಿನ್ನ ಮುಂದೆ ಕೂರಿಸ್ಬಿಟ್ಟು ಅಭ್ಯಾಸ ಮಾಡಿಸ್ಬಾರ್ದು. ಇಸ್ ಇಟ್? ಹೌದು.
ನನ್ನ ಸೊಸೆ ನನ್ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೂ ಹೆದರ್ತಾಳೆ ಗೊತ್ತಾ? ಏನಾದ್ರೂ ಬೇಕಿದ್ರೆ ಕೂಡ ನನ್ನ ಹತ್ರ ಕೇಳಲ್ಲ, ನನ್ನ ಮಗನ ಮುಖಾಂತರ ಕೇಳ್ತಾಳೆ ಗೊತ್ತಾ? ಅತ್ತೆ ಅಂದ್ರೆ ಅಷ್ಟು ಟೆರರ್ ಅಂತ ಗತ್ತಿಟ್ಕೊಂಡಿದೀನಿ. ಓ ನನ್ ಸೊಸೆ ದೊಡ್ಡ IT ಕಂಪ್ನಿ ಓನರ್. ಬಂದ್ ಹೊಸದ್ರಲ್ಲಿ ಓವರ್ ಆಗಿ ಆಡ್ತಿದ್ಲು. ಆದ್ರೆ ಮಗು ಹುಟ್ಟಿದ ಮೇಲಂತೂ ಅವಳಿಂದ ಡೈಪರ್ ಚೇಂಜ್ ಮಾಡಿಸಿ ಕಸ ಬಿಸಾಡೋ ಹಾಗೆ ಮಾಡಿ ಅವಳನ್ನ ಟೋಟಲ್ ಆಗಿ ಹೌಸ್ ವೈಫ್ ಆಗಿ ಬದಲಾಯಿಸ್ಬಿಟ್ಟೆ. CS ಓದ್ಬಿಟ್ಟು ಆಫೀಸ್ ನಡೆಸಿದವಳನ್ನ ಲಾಲಿ ಹಾಡು ಹಾಡೋ ಹಂಗೆ ಮಾಡ್ಬಿಟ್ಟೆ. ಅದು ನೀಲವೇಣಿ ಅಂದ್ರೆ. ನನ್ ಸೊಸೆ ಕೂಡ ಬಿಸ್ನೆಸ್ ವುಮೆನ್. 4-5 ಕಂಪನಿ ನಡೆಸ್ತಾ ಇದ್ಲು. ಮನೆ ಕೆಲಸ ಮಾಡೋದಕ್ಕೆ 4-5 ಜನ ಇದ್ರು. ಅವ್ರನ್ನ ಒಬ್ಬೊಬ್ರಾಗೆ ನಿಲ್ಲಿಸ್ದೆ. ಸೊಸೆನ ಕೆಲ್ಸದಾಳಾಗ್ ಮಾಡ್ದೆ. ಈಗ ಕೆಲಸ ಮಾಡ್ತಿದ್ದ 4 ಜನರು ಇಲ್ಲ, ಆ 4 ಕಂಪನಿಗಳು ಇಲ್ಲ. ಎಲ್ಲ ಕೆಲ್ಸನೂ A to Z ವರ್ಗೂ ನನ್ ಸೊಸೆದೆ. ನಿನ್ ಸೊಸೆನ್ ಕರಿ, ಟೈಮ್ ಆಗ್ತಿದ್ಯಲ್ಲ. ಹಾ ಪರಿ ಪರಿ ಅತ್ತೆ ಬಂದ್ಬಿಟ್ಟೆ ಅತ್ತೆ. ಅತ್ತೆ ಪರಿ, ನಾನು ಹೇಳಿದ್ನಲ್ಲ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ನೋಡಕ್ ಬರ್ತಾರೆ ಅಂತ. ಹೌದು ಅತ್ತೆ, ಆದ್ರೆ ಇವರೆಲ್ಲ ನೋಡೋಕೆ ನಿಮ್ಗಿಂತ ದೊಡ್ಡೋರ್ ತರ ಕಾಣ್ತಾರೆ. ನೀವೇ ತುಂಬಾ ಯಂಗ್ ಆಗಿರೋದು. ಅದು ಬಿಡು, ಇವರೆಲ್ಲ ಸೊಸೈಟಿನಲ್ಲಿ ವೆರಿ ಬಿಗ್ ಶಾಟ್ಸ್. ಅಂತಸ್ತು ಅಂದ್ರೆ ಹಾಗೆ ಹೀಗಲ್ಲ, ಕಲ್ಪನೆನೇ ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡ ಕೋಟ್ಯಾಧಿಪತಿಗಳು. ನಮಸ್ತೆ. ಹಾಯ್. ನಮಸ್ತೆ. ಇವರು ನೀಲವೇಣಿ, ಹಾಯ್. ರಿಯಲ್ ಎಸ್ಟೇಟ್ ಟೈಕೂನ್. ಅವರು ಅರ್ಚನಾ, ಗೋಲ್ಡ್ ಅಂಡ್ ಡೈಮಂಡ್ ಎಕ್ಸ್ಪೋರ್ಟ್ಸ್. ಇವರು ಭಾಮ, ಗ್ರಾನೈಟ್ ಬಿಸ್ನೆಸ್. ಎಲ್ಲಾರು ವರ್ಲ್ಡ್ ಲೆವೆಲ್ ಬಿಸ್ನೆಸ್ ಮಾಡೋರೆ. ಹೌದಾ ಅತ್ತೆ? ಪರಿ, ಹೇಳಿ ಅತ್ತೆ. ಆಲ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ನನ್ ಬಗ್ಗೆ ಹೇಳಿದ್ರಾ? ಕ್ಯಾಟ್ರಿಂಗ್ ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಂಬರ್ 1 ಇನ್ ಇಂಡಿಯಾ. ಏನಮ್ಮ ಪುಸ್ತಕಂತ ಅತ್ತೆ ಮುಂದೆ ಮರ್ಯಾದೆ ಇಲ್ದಂಗೆ ಕೂತ್ಬಿಟ್ಟೆ? ಹೌದಾ? ಅತ್ತೆ ಮುಂದೆ ಸೊಸೆ ಕೂತ್ಕೊಂಡ್ರೆ ಅದು ಮರ್ಯಾದೆ ಇಲ್ದಂಗ? ನಿಮ್ ಸೊಸೆ ನಿಮ್ ಮುಂದೆ ಕೂತ್ಕೊಳ್ಳೋದಿಲ್ವಾ? ನನ್ನ ಸೊಸೆ ನನ್ನ ಮುಂದೆ ನಿಂತ್ಕೊಳ್ಳೋದು ಇಲ್ಲ. ನನ್ ಸೊಸೆ ಕೂತ್ಕೊಳ್ಳೋದೇ ಇಲ್ಲ. ಅಲ್ಲೇನೆ ನಮ್ಮತ್ತೆ ನಿಲ್ಲೋದು. ನಮ್ಮತ್ತೆ ಗ್ರೇಟ್. ನೀವು ನಿಮ್ ಸೊಸೆ ಅಂದ್ರನ್ನ ಹೇಗ್ ನಡೆಸ್ಕೋತಿರೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮತ್ತೆ ಒಂದು ಜೆಮ್ ಆಫ್ ಅ ಪರ್ಸನ್. ಚಿನ್ನದಂತ ಅತ್ತೆ. ಅವರಿಗೆ ಸೊಸೆಗೆ ಒಳ್ಳೆ ಗೌರವ ಕೊಡೋದ್ ಗೊತ್ತು. ಮುಖ್ಯವಾಗಿ ಒಬ್ಬೊಬ್ಬ ಅತ್ತೆ ಕೂಡ ಒಂದು ಕಾಲದಲ್ಲಿ ಸೊಸೆ ಅನ್ನೋ ಸ್ಟೇಜ್ನ ದಾಟ್ಕೊಂಡ್ ಬಂದೆ ಅತ್ತೆ ಆಗಿರೋದು. ಅವ್ರ ಅತ್ತೆ ಅಂದ್ರೂ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ರೆ ಅದನ್ನ ತಡ್ಕೋತಿದ್ರ? ಹಾಗಂತ ಯಾವತ್ತೂ ಹಳೇದನ್ನ ಮರಿದೆ ನೆನ್ಪಲ್ಲಿರುವಂತಹ ಕ್ಯಾರೆಕ್ಟರ್ ಆಗಿ ನಮ್ಮತ್ತೆ ಇದ್ದಾರೆ.